ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ತೆಲ್ಸಿಂಗ್ ತಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಈ ಒಂದು ಅವಧಿಯಲ್ಲಿ ನಾವೆಲ್ಲರೂ ದಶಮಾಂಶ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಪರಿವರ್ತಿಸುವುದನ್ನು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಭಾಗಲಬ್ಧ ಸಂಖ್ಯೆ ಅಂದರೆ ಈಗಾಗಲೇ ತಾವೆಲ್ಲರೂ ಕಲಿತಿರುವಂತೆ ಯಾವ ಸಂಖ್ಯೆಯನ್ನು ನಾವು ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ದೆನ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಯಾವುದೇ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು ಭಾಗಲಬ್ಧ ಸಂಖ್ಯೆಗಳು. ಅಥವಾ ಯಾವ ಸಂಖ್ಯೆ ಯಾವ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ತದ ಅಥವಾ ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಕೂಡ ನಾವು ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಅದೇ ರೀತಿ ನಾವು ಈ ಪ್ರಾಥಮಿಕ ವಿಭಾಗದಲ್ಲಿ ದಶಮಾಂಶಗಳನ್ನು ಭಿನ್ನ ರಾಶಿಗಳನ್ನಾಗಿ ಪರಿವರ್ತಿಸುವುದನ್ನು ನೋಡಿದ್ದೇವೆ. ಸೊ ಈ ಒಂದು ಕ್ಲಾಸ್ಗಳಲ್ಲಿ ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತಿಸುವುದನ್ನು ನೋಡೋದು. ಸೊ ಈಗಾಗಲೇ ನಾವು ಕಲ್ತಿರುವಂತೆ 0.6 ಅಂತಕ್ಕಂಥದ್ದು 0.6 ಇದೊಂದು ದಶಮಾಂಶ ಇದೆ ರೀ. 0.6 ನಾವೇನಪ್ಪ ಅಂದ್ರೆ P/Q ರೂಪದಲ್ಲಿ ಬರೆದಾಗ 6/10 ಅಂತ ಬರೀತೀವಿ. ಅಂದರೆ ಒಂದು ಸಂಖ್ಯೆ ಒಂದು ದಶಮಾಂಶ ಸ್ಥಾನದಲ್ಲಿ ಐತಿ. ಅದೇ ರೀತಿ ನಾವು 0.66 ಇದ್ದಾಗ ಇದನ್ನು ನಾನು 66 ಭಾಗಾಕಾರ 100 ಅಂತ ಬರಿತೀವಿ. ಏಕೆಂದರೆ ಎರಡು ಸ್ಥಾನಗಳ ದಶಮಾಂಶದಲ್ಲಿ ದಶಾಂಶ ಶತಾಂಶ ಅಂತ ಓದ್ತೀವಿ ನಾವು ಹಿಂದಿನ ಸಂಖ್ಯೆಗಳನ್ನ. ಸೊ 0.666 ಇದು ಸಹಸ್ರಾಂಶದವರೆಗೆ ಐತಿ. ಸೊ ಇದನ್ನು ನಾವು 666 ಭಾಗಾಕಾರ 1000 ಅಂತಕ್ಕಂಥದ್ದನ್ನು ಬರೆಯುವುದನ್ನು ನೋಡಿದ್ದೀವಿ. ಸೊ ಅದೇ ರೀತಿ ಈ ರೀತಿ ಪ್ರಶ್ನೆಗಳನ್ನು ನೋಡಿದಾಗ ಅದೇ ರೀತಿ ಈ ಸಂಖ್ಯೆಗಳ ಅನಂತ ಹೊರಗಡೆ ದಶಮಾಂಶ ಬಂದಾಗ ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗಿರ್ತಕ್ಕಂಥ ಸಂಖ್ಯೆಗಳು 0.6666 ಈ ರೀತಿ ಅನಂತವರೆಗೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗಿರ್ತಕ್ಕಂಥ ದಶಮಾಂಶ ಸಂಖ್ಯೆಗಳನ್ನು ಕೂಡ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಹಾಗಾದರೆ ಇದೊಂದು ನಾವು ಮೆಥಡ್ ಇತ್ತು. x = 0.6 ಅಂತ ಕನ್ಸಿಡರ್ ಮಾಡಿದಾಗ 0.66 ಅಂತೇಳಿ ಸಮೀಕರಣ 1 ಎಷ್ಟು ಸಂಖ್ಯೆಗಳು ಪುನರಾವರ್ತನೆ ಆಗಿದ್ದಾವೆ ಅಂತಂದರೆ ಇಲ್ಲಿ ಎಷ್ಟು ಒಂದು ಸಂಖ್ಯೆ ಪುನರಾವರ್ತನೆ ಆಗೈತಿ. ಹಾಗಾಗಿ ಸಮೀಕರಣ 1ಕ್ಕೆ ನಾವು 10ರಿಂದ ಗುಣಿಸಬೇಕಾ. ಸೊ ಎರಡು ಸಂಖ್ಯೆಗಳು ಪುನರಾವರ್ತನೆ ಆಗಿದ್ದರೆ ನಾವು ಗುಣಾಕಾರ 100ರಿಂದ ಮಾಡಬೇಕು. 3 ಸಂಖ್ಯೆಗಳು ಪುನರಾವರ್ತನೆ ಆಗಿದ್ದರೆ ಗುಣಾಕಾರ 1000ರಿಂದ ಮಾಡಬೇಕು. ಸೊ ಹಾಗಾದರೆ ಇದಕ್ಕೆ ಗುಣಾಕಾರ 10 ಮಾಡಿದಾಗ 10x = 0.6 ಇದ್ದಿದ್ದ ಏನಾಗುತ್ತೆ ಅಂದರೆ 1 ಪಾಯಿಂಟ್ ಗುಣಾಕಾರ ಮಾಡಿದಾಗ 1 ಪಾಯಿಂಟ್ 10ರಿಂದ ಮಾಡಿದಾಗ 1 ಬಿಂದು ಮುಂದುಗಡೆ ಹೋಗ್ತದೆ. 2 ಮಾಡಿದಾಗ 2 100 ಮಾಡಿದಾಗ 2 ಬಿಂದುಗಳು ಹೋಗ್ತವೆ. ಸೊ ಹಾಗಾಗಿ ಇದು 6.666 ಹೋಗ್ತದೆ. ಸಮೀಕರಣ ಇದು 2. ಸೊ ನಾವೀಗ ಸಮೀಕರಣ 2ರಲ್ಲಿ 1 ಕಳೆದಾಗ ಸಮೀಕರಣ 2ರಲ್ಲಿ 1 ಕಳೆದಾಗ ಸೊ ಏನಾಗುತ್ತೆ ಸಮೀಕರಣ 2 10x = 6.666 ಬರಿತೀವಿ. ಸಮೀಕರಣ 1 0.666 ಬರೆದಾಗ ಸೊ ಇಲ್ಲಿ 0 0 0 6 ಸೊ 10x 1x ಹೋದ್ರೆ 9x. ಸೊ ಹಾಗಾದ್ರೆ 9x = 6 ಆದ್ರೆ x = 6 ಭಾಗಾಕಾರ 9 x = 3 2 ಭಾಗಾಕಾರ 3 ಅಂದರೆ ನಾವು ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ ಈ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಸಂಖ್ಯೆನ ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಈ ಸಂಖ್ಯೆ 0.66 ಇದನ್ನು ಏನಪ್ಪ ಅಂದ್ರೆ ನಾವು 2/3 ಅಂತ ಬರಿಬೋದು. 2/3 ನಾವು ಏನಪ್ಪ ಅಂದ್ರೆ ಭಾಗಾಕಾರ ಮಾಡಿದಾಗ 0.666 ಬರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸೊ ಇದೆಲ್ಲ ಏನಪ್ಪ ಅಂದ್ರೆ ಲಾಂಗ್ ಮೆಥಡ್ ಆಗುತ್ತೆ. ಪ್ರೊಸೆಸ್ ಏನಪ್ಪ ಅಂದ್ರೆ ಭಾಳ ಜಾಸ್ತಿ ಲೆಂದಿ ಆಗುತ್ತೆ. ಸೊ ಅದು ನಾವೇನಪ್ಪ ಅಂತಂದ್ರೆ ಈಸಿಯಾಗಿ ಏನಪ್ಪ ಅಂದ್ರೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಲಾರ್ದ ಎಷ್ಟು ಸಂಖ್ಯೆ 0.6 ಬಾರ್ ಅದ 0.666 ಇದನ್ನ ನಾನು 0.6 ಬಾರ್ ಅಂತ ಬರ್ಕೋಬೋದು ರೀ. ಸೊ ಹಾಗಾದರೆ 0.6 ಬಾರ್ ಇದನ್ನ ಹೆಂಗೆ ಬರ್ಕೊಂಡ್ರೆ ದಶಮಾಂಶ ಬಿಟ್ಬಿಡ್ಬೇಕು ಪಾಯಿಂಟನ್ನು 6 ಎಷ್ಟು ಸಂಖ್ಯೆಗಳದಾವ ಒಂದೇ ಸಂಖ್ಯೆ ರಿಪೀಟ್ ಆಗೈತಿ 6/9. ಸೊ 2/3 ಅಂದರೆ 2.32 ಬಾರ್ ಅಂದರೆ ಇದು 2.323232 ಅಂದಾಗ 3232 ಅಂದ್ರೆ ರಿಪೀಟ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ 3232. ಸೊ ಅದು ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿದ್ದಾವೆ ಇಲ್ಲಿ 2.32 ಬಾರ್ನ ಬರಿಬೇಕಾದ್ರೆ 232 ಮೈನಸ್ ಎಷ್ಟು ಸಂಖ್ಯೆ ರಿಪೀಟ್ ಆಗಲಾರ್ದ ಅಂತಕ್ಕಂಥದ್ದು 2
ಭಾಗಾಕಾರ ಎಷ್ಟು ಸಂಖ್ಯೆಗಳ ರಿಪೀಟ್ ಆಗಿ 2, ಸೊ 99. ಸೊ ಹಾಗಾದ್ರೆ 230 ಭಾಗಾಕಾರ 99. ಇದು 230 ಭಾಗಾಕಾರ 99. ಸೊ ನಂತರ ಬರ್ತಕ್ಕಂಥ ಸಂಖ್ಯೆ ಇದು ಆನ್ಸರ್ 230 ಡಿವೈಡೆಡ್ ಬೈ 99 ಅಂತಕ್ಕಂಥದ್ದನ್ನು ನೋಡಿದ್ದೀವಿ ನಾವು. ಸೊ ಇವಾಗ ನೆಕ್ಸ್ಟ್ ಒಂದು ಪ್ರಶ್ನೆ ಆಗೋದಾರ ಅದೇ ರೀತಿ ಈ 3.57 ಬಾರ್ 3.57 ಐತ್ರಿ. ಸೊ ಇದು ನಾವು 3.57 ಬಾರ್ ಅಂದ್ಕೊಂಡಾಗ 3.57 ಬಾರ್ ಈಕ್ವಲ್ ಟು 357 ಮೈನಸ್ 3 ಭಾಗಾಕಾರ 99, 354 ಭಾಗಾಕಾರ 99. ಸೊ ಹಾಗಾದರೆ ಎಷ್ಟಾಗುತ್ತೆ ಇದು 2 3ರಿಂದ ಹೋಗ್ತದೆ. ಇನ್ನು 3 1 3 1 3 2 24 3 8 3 3. ಸೊ ಹಾಗಾದರೆ 118 ಭಾಗಾಕಾರ 33. ಇದು ನಮ್ಮ ಉತ್ತರ. ಸೊ ಮತ್ತೊಂದು ಪ್ರಶ್ನೆ ನೋಡೋದಾದರೆ 0.466 ಇದೆ. ಈ 0.466 ಅನ್ನು ನಾವು ಯಾವ ರೀತಿ ಬರ್ಕೊಬಂದ್ರೆ ಇಲ್ಲಿ 6 ಪುನರಾವರ್ತನೆ ಆಗೈತೆ. ಹಾಗಾದರೆ 0.46 ಬಾರ್ ಅಂತ ಬರಿತೀವಿ. ಈ 0.46 ಬಾರನ್ನು ನಾವು ಬರ್ಕೋಬೇಕಾದ್ರೆ ಈ ಪಾಯಿಂಟನ್ನು ಬಿಟ್ಟ 46 ಬರ್ಕೋಬೇಕು. ಮೈನಸ್ ಯಾವ ಸಂಖ್ಯೆಗೆ ಬಾರಿಲ್ಲ 4 ಡಿವೈಡೆಡ್ ಬೈ ಒಂದು ಸಂಖ್ಯೆಗೆ ಬಾರ್ ಐತಿ ಅದು 9. ಎಷ್ಟು ಸಂಖ್ಯೆಗೆ ಬಾರಿಲ್ಲ ಪುನರಾವರ್ತನೆ 1 ಸಂಖ್ಯೆ. ಸೊ ಹಾಗಾಗಿ ಅದಕ್ಕೆ 1 0. ಸೊ ಹಾಗಾದ್ರೆ 46 ಮೈನಸ್ 4 ಅಂದ್ರೆ 42 ಡಿವೈಡೆಡ್ ಬೈ 90. ಸೊ 221 245 ನೆಕ್ಸ್ಟ್ 3 7 315. ಸೊ 7 ಡಿವೈಡೆಡ್ ಬೈ 15. ಹಾಗಾದರೆ 0.466 ಅಂತಕ್ಕಂಥದ್ದನ್ನು ನಾವು ದಶಮಾಂಶ ಇದ್ದಿದ್ದನ್ನು ಭಿನ್ನರಾಶಿಯಲ್ಲಿ ಬರೆದಾಗ 7 ಭಾಗಾಕಾರ 15 ಆಗ್ತದೆ. ಸೊ ಇಲ್ಲೊಂದು ಪ್ರಶ್ನೆ ನೋಡಿದ್ರೆ 0.135 ನೋಡಿರಿ ಯಾವ್ಯಾವ ಸಂಖ್ಯೆ ಪುನರಾವರ್ತನೆ ಆಗಿದ್ದಾವೆ ನೋಡ್ರಿ ಇಲ್ಲಿ 135 135 135 135. ಸೊ ಇದನ್ನ ಬರ್ಕೋಬೇಕಾಗಿದ್ದು 0.135 ಬಾರ್. ಸೊ ಹಾಗಾದ್ರೆ ನಾವು ಯಾವುದೇ ರೀತಿ ಪಾಯಿಂಟ್ ಇರಲಾರ್ದನ್ನು ಬರೆದಾಗ ಇದು 135 ಭಾಗಾಕಾರ ಎಷ್ಟು ಸಂಖ್ಯೆಗಳದಾವು ಪುನರಾವರ್ತಿ 3. ಸೊ 999 ಅಂತಕ್ಕಂಥ 135 ಡಿವೈಡೆಡ್ ಬೈ 999 ಅಂತಕ್ಕಂಥದ್ದು ನೋಡಿದ್ವಿ. ಈ 3ದಿಂದ ಕೂಡ ಇದು ಏನಪ್ಪ ಅಂದ್ರೆ ಡಿವೈಡ್ ಆಗುತ್ತೆ. 3ದಿಂದ ಡಿವೈಡ್ ಆದಾಗ 3 3 3 3 4 3 4 12 3 5 ನೆಕ್ಸ್ಟ್ 3 1 3 5 1 1 1. ನೆಕ್ಸ್ಟ್ ಮತ್ತು 3ರಿಂದ ಹೋಗೋದಾದ್ರೆ 3 5 3 3 9 2 ಉಳಿದಿದೆ 21 ಆಗುತ್ತೆ. 3 7 ಸೊ 5 ಭಾಗಾಕಾರ 37. ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಏನು ಯಾವ ಸಂಖ್ಯೆ ಪುನರಾವರ್ತನೆ 1.27555 ಅಂದರೆ 1.275 ಬಾರ್ ಅಂತ. ಸೊ ಇದನ್ನು ಬರಿಬೇಕಾದ್ರೆ ನಾವೇನು ಬರ್ಕೋಬೇಕು ಇದನ್ನು ಪೂರ್ತಿ ಪಾಯಿಂಟ್ ತಗೊಂಡು ಬರೆದು ಬಿಡ್ರಿ. 1275 ಮೈನಸ್ 127 ಅಂದರೆ ಬಾರ್ ಇರಲ್ಲ ಪುನರಾವರ್ತನೆ ಆಗದೇ ಇರ್ತಕ್ಕಂಥ ಸಂಖ್ಯೆನ ಕಳಿಬೇಕು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಪುನರಾವರ್ತನೆ ಆಗಿದೆ 1. ಸೊ ದಶಮಾಂಶ ನಂತರ ಎಷ್ಟು ಸಂಖ್ಯೆಗಳು ಇಲ್ಲಿ 2 ಸಂಖ್ಯೆಗಳು. ಸೊ ಹಾಗಾದರೆ 2 ಸೊನ್ನೆಗಳು. ದಶಮಾಂಶ ಇಲ್ಲಿರ್ತ ಮಾತ್ರ ಸಂಖ್ಯೆ ತೆಗೆದುಕೋ ಈ ಕಡೆ ತೊಗೊಳಕ್ಕೆ ಹೋಗ್ಬಾರ್ದು. ದಶಮಾಂಶ ಮತ್ತು ಶತಮಾಂಶದ ಸಂಖ್ಯೆಗಳು ಮಾತ್ರ ನಾವು ತೆಗೆದುಕೊಳ್ಬೇಕು 0. ಸೊ 1275ರಲ್ಲಿ 1127 ಕಳೆದಾಗ 1275 ಮೈನಸ್ 127. ಸೊ 15ರಲ್ಲಿ 7 ಆದರೆ 8. ಸೊ 7ರಲ್ಲಿ 3 ಆದರೆ 4. ಸೊ 2ರಲ್ಲಿ 1 1 1 1148 ಭಾಗಾಕಾರ 900. ಸೊ ಹಾಗಾದ್ರೆ ಇದನ್ನು ನಾವು 2ರಿಂದ ಹೊಡೆದಾಗ 2 5 2 7 2 4. ಸೊ 2 4 8 5 0. ಮತ್ತು 2ರಿಂದ ಹೊಡೆದಾಗ 2 2 2 8 2 7 2 2 2 5. ಸೊ ಹಾಗಾದ್ರೆ ಇದೆಷ್ಟು ಬರ್ತದೆ 287 ಭಾಗಾಕಾರ 225 ಆನ್ಸರ್ ನಮ್ಮದು ಆಗುತ್ತೆ.
2.32 ಬಾರ್ ಪ್ಲಸ್ 3.57 ಬಾರ್ ಮೈನಸ್ 4.63 ಬಾರ್. ಈ ಪ್ರಶ್ನೆಯ ಒಟ್ಟಾರೆ ಬೆಲೆ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಒಳಗಡೆ. ಸೊ ನಾವು ಇದನ್ನು ಬರೆಯೋದಾದ್ರೆ ಸಂಖ್ಯೆಯನ್ನು ನಾವು 2.32 ಬಾರ್ ಪ್ಲಸ್ 3.57 ಬಾರ್ ಮೈನಸ್ 4.63 ಬಾರ್. ಈ ಸಂಖ್ಯೆಯನ್ನು ನಾವು ಬರೆದಾಗ ಪಿ ಬೈ ಕ್ಯೂ ರೂಪದಲ್ಲಿ ಬರೆದಾಗ 232 ಮೈನಸ್ 2 ಭಾಗಾಕಾರ 99 ಪ್ಲಸ್ 357 ಮೈನಸ್ 3 ಭಾಗಾಕಾರ 99 ಮೈನಸ್ 463 ಮೈನಸ್ 4 ಭಾಗಾಕಾರ 99. ಸೊ 230 ಭಾಗಾಕಾರ 99 ಪ್ಲಸ್ 354 ಭಾಗಾಕಾರ 99 ಮೈನಸ್ 459 ಭಾಗಾಕಾರ 99. ಈ ಸಂಖ್ಯೆಗಳ ಲಸ ಏನಾಗುತ್ತೆ 99 ಆಗುತ್ತೆ. ಸೊ 230 ಪ್ಲಸ್ 354 ಅಂದರೆ 584 ಮೈನಸ್ 459. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, 584ರಲ್ಲಿ 459 ಕಳೆದಾಗ 125 ಭಾಗಾಕಾರ 99. ಸೊ ಇದೇ ರೀತಿ ಇಂಥ ಪ್ರಶ್ನೆಗಳಿಗಾಗಿ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಈ ನಮ್ಮ ಚಾನಲನ್ನು ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ. ಸೊ ಸಣ್ಣ ಒಂದು ಪ್ರಯತ್ನ ನಮ್ಮದು ಕೂಡ, ನಿಮ್ಮದು ಒಂದು ಸಹಕಾರ ನಮ್ಮ ಜೊತೆಗೆ ಇರಲಿ ಆತ್ಮೀಯ ವಿದ್ಯಾರ್ಥಿಗಳೇ.